ಅಂದರೆ ವ್ಯವಸಾಯಕ್ಕೆ ಯೋಗ್ಯ ಅಲ್ಲದೆ ಇರತಕ್ಕಂಥ ಭೂಮಿ ಆಗೋದು. ನಾನು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಮತ್ತು ಅವ್ರ ಕೆಳಗಡೆ ಕೆಲಸ ಮಾಡ್ತಕ್ಕಂಥ ಜಿಲ್ಲೆ ಕೃಷಿ ಅಧಿಕಾರಿಗಳು, ಬೇರೆ ಬೇರೆ ಅಧಿಕಾರಿಗಳು, ಅವ್ರಿಗೆಲ್ರಿಗೂ ಕೂಡ ಇದು ಇನ್ಸ್ಟ್ರಕ್ಷನ್ಸ್ ಕೊಡಬೇಕು ಮತ್ತು ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿದ್ದೀನಿ. ಆಮೇಲೆ ಬಗರುಕುಂ ಅರ್ಜಿಗಳು ಅದನ್ನು ಕೂಡಲೇ ಇತ್ಯರ್ಥ ಮಾಡಬೇಕು ಅಂತ ಹೇಳಿದ್ದೀನಿ. ಆಮೇಲೆ ರೈತರು ತಹಸೀಲ್ದಾರ್ ಕೋರ್ಟ್ ಮುಂದೆ, ಅಸಿಸ್ಟೆಂಟ್ ಕಮಿಷನರ್ ಮುಂದೆ, ಡಿ.ಸಿ.ಗಳ ಮುಂದೆ, ರೀಜನಲ್ ಕಮಿಷನರ್ಗಳ ಮುಂದೆ ಅದನ್ನು ತ್ವರಿತವಾಗಿ ವಿಲೇವಾರಿ ಮಾಡಬೇಕು. ಆಮೇಲೆ ಬ್ಲೈಂಡ್ ಆಗಿ ಈ ಫಾರೆಸ್ಟ್ ಆಗ್ತಿದೆ. ನೀವು ಅರ್ಜಿಗಳನ್ನ ತಿರಸ್ಕಾರ ಮಾಡಕ್ಕೆ ಹೋಗ್ಬೇಡಿ. ಪ್ರಾಕ್ಟಿಕಲ್ ಆಗಿ ಅವರು ಸ್ವಾಧೀನದಲ್ಲಿದ್ದರೆ, ಭಾಳ ವರ್ಷಗಳಿಂದ ಪರಂಪರಾಗತವಾಗಿ ಮಾಡ್ಕೊಬಂದಿದ್ರೆ ಅಂಥ ಅರ್ಜಿಗಳನ್ನು ಮಾಡಕೂಡದು. ಅದನ್ನು ಸ್ಥಳ ಪರೀಕ್ಷೆ ಮಾಡಿ ಮಾಜರ್ ಮಾಡಿ ಅವ್ರಿಗೆ ಕೊಡಬೇಕು ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದೀನಿ. ಪ್ರತಿ ತಿಂಗಳು ಎಲ್ಲಾದರೂ ಕೂಡ ಜಿಲ್ಲಾಧಿಕಾರಿಗಳು ಜನಸ್ಪಂದನ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ದೀನಿ. ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗಳು ಮಾಡಲೇಬೇಕು. ಇವರು ಜಿಲ್ಲಾಧಿಕಾರಿಗಳಿಗೆ. ಆಮೇಲೆ ಶಾಲೆಗಳಿಗೆ, ಆಸ್ಪತ್ರೆಗಳಿಗೆ, ಅಂಗನವಾಡಿಗಳಿಗೆ, ರೆಸಿಡೆನ್ಷಿಯಲ್ ಸ್ಕೂಲ್ಗಳಿಗೆ, ಇದು ಸ್ಮಶಾನಗಳಿಗೆ, ರುದ್ರಭೂಮಿ ಕಬರಸ್ಥಾನಗಳಿಗೆ, ಸರ್ಕಾರಿ ಜಮೀನನ್ನು ಕೂಡಲೇ ಅವರಿಗೆ ನಿವೇಶನಗಳನ್ನು ಕೊಡಬೇಕು ಅಂತ ಹೇಳಿದ್ದೀನಿ. ಒಂದು ವೇಳೆ ಸಿಕ್ಕದೆ ಹೋದರೆ ಸರ್ಕಾರಿ ಜಮೀನು ಅದನ್ನು ಕೈಗೆ ಕೊಂಡ್ಕೊಂಡು ಕೊಡಬೇಕು ಅಂತ ಹೇಳಿದ್ದೀನಿ. ಖರೀದಿ ಮಾಡಿ. ಆಮೇಲೆ ಭಾಳ ಜನ ಅಧಿಕಾರಿಗಳು ನನಗೆ ದೂರುಗಳು ಬಂದಿದ್ದಾವೆ. ತಾಲೂಕು ಮಟ್ಟದ ಅಧಿಕಾರಿಗಳು ತಾಲೂಕು ಕೇಂದ್ರದಲ್ಲಿ ಇರಲ್ಲ, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಜಿಲ್ಲಾ ಮಟ್ಟದಲ್ಲಿ ಇರಲ್ಲ. ಕಡ್ಡಾಯವಾಗಿ ಅವರು ಇರಲೇಬೇಕು ಅಂತ ಹೇಳಿದ್ದೀನಿ. ತಾಲೂಕು ಮಟ್ಟದ ಅಧಿಕಾರಿಗಳು ತಾಲೂಕು ಮಟ್ಟದಲ್ಲಿ ಇರಬೇಕು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಜಿಲ್ಲಾ ಮಟ್ಟದಲ್ಲಿ ಇರಬೇಕು. ಅದನ್ನು ಕಡ್ಡಾಯಗೊಳಿಸಬೇಕು ಅಂತ ಹೇಳಿದ್ದೀನಿ. ಆಮೇಲೆ ಭಾಳ ಜನಕ್ಕೆ SC ST ಹಿಂದುಳಿದವರು
ಅವರಿಗೆ ಹಿಂದುತ್ವ ಪ್ರಮಾಣ ಪತ್ರ ಕೊಡಬೇಕು, ಜಾತಿ ಪ್ರಮಾಣ ಪತ್ರ ಕೊಡಬೇಕು. DC ಅದಕ್ಕೆ ಅಧ್ಯಕ್ಷರು ಇರ್ತಾರೆ. ಅದು ವಿಳಂಬ ಆಗ್ತದೆ. ಏನಂತೆ ನಾವು ಜಿಲ್ಲಾಧಿಕಾರಿಗಳಿಗೆ ಏನಂತ ಹೇಳಿದ್ದೀವಿ ಅಂದರೆ 1 ತಿಂಗಳೊಳಗಡೆ ಕೊಡಬೇಕು ಅಂತ ಹೇಳಿದ್ದೀವಿ. ಅದು 1 ತಿಂಗಳಲ್ಲ, 2 ತಿಂಗಳು, 3 ತಿಂಗಳು, 6 ತಿಂಗಳು, 1 ವರ್ಷ ಎಲ್ಲ ಆಗ್ಬಿಡ್ತದೆ. ಪಾಪ ಅಪಾಯಿಂಟ್ಮೆಂಟ್ ಆಗಿರ್ತದೆ, ಜಾತಿ ಪತ್ರ ಸಿಗೋದಿಲ್ಲ, ಸಿಂಧುತ್ವ ಪತ್ರ ಸಿಗೋದಿಲ್ಲ. ಸಿಂಧುತ್ವ ಪತ್ರ ಇಲ್ಲಂದರೆ ಅವ್ರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡಲ್ಲ. ಸೊ ಅದಕ್ಕೋಸ್ಕರ ಕೂಡಲೇ ಒಳಗಾಗಿ 1 ತಿಂಗಳಲ್ಲೇ ಕೊಡಬೇಕು. ಆಮೇಲೆ ಎಲ್ಲೆಲ್ಲಿ ತಾಲೂಕುಗಳು, ಯಾವ್ಯಾವ ತಾಲೂಕಿನಲ್ಲಿ CSR ಫಂಡನ್ನು ಬಳಸ್ಕೋಬೇಕು ಅಂತ ಹೇಳಿದ್ವಿ. CSR ಫಂಡನ್ನು ಬಳಸ್ಕೊಂಡು ಅದು ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಶಾಲಾ ಕೋಣೆಗಳಿಗೆ ಹೆಚ್ಚಾಗಿ ಹೊಸ ಕಟ್ಟಡಗಳಿಗೆ ಉಪಯೋಗಿಸಬೇಕು ಫಂಡನ್ನು ಅಂತಕ್ಕಂಥದ್ದನ್ನು ಹೇಳಿದ್ದೀನಿ. ಇನ್ನೇನು ಹೇಳೋದು? ಆಮೇಲೆ ಈಗ ಮೈಕ್ರೋ ಫೈನಾನ್ಸ್ ಬಗ್ಗೆ ಒಂದು ಕಾನೂನು ಮಾಡಿದ್ದೀವಿ. ಕಾನೂನು ಫೆಬ್ರವರಿನೆಲ್ಲ ಮಾಡಿದ್ದು. ಫೆಬ್ರವರಿನಲ್ಲಿ ಇದು ಆರ್ಡಿನೆನ್ಸ್ ಇಶ್ಯೂ ಮಾಡಿದ್ದು. ಆಮೇಲೆ ಆಕ್ಟ್ ಮಾಡಿದವು. ಅದಕ್ಕೆ ಗವರ್ನರ್ ಇದು ಕೂಡ ಸಿಕ್ಕಿದೆ, ಅಸೆಂಟ್ ಕೂಡ ಸಿಕ್ಕಿದೆ. DC-ಗಳಿಗೆ, SP-ಗಳಿಗೆ ಅಲ್ಲ, DGP ಇದ್ದಾರೆ, DGP ಅವರಿದ್ದರು. ಆಮೇಲೆ ಇವಕ್ಕೆಲ್ಲ ಯಾರು ಕೂಡ ಮೈಕ್ರೋ ಫೈನಾನ್ಸ್ ಕೆಳಗಡೆ ಅನಗತ್ಯವಾಗಿ ಅವರಿಗೆ ಕಿರುಕುಳ ಕೊಡ್ತಕ್ಕಂಥ ಸಣ್ಣ ಹಾಗೂ ಕಿರು ಸಾಲ ಯಾರು ರಿಸರ್ವ್ ಬ್ಯಾಂಕ್ನಿಂದ ಮಾನ್ಯತೆ ತಗೊಂಡಿರಲ್ಲ ಅಂತವ್ರು ಯಾರು ಕೂಡ ತೊಂದರೆ ಕೊಟ್ಟರೆ ಅಂಥವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೋಬೇಕು ಅಂತ ಹೇಳಿದ್ದೀನಿ. ಆಮೇಲೆ ಏಟ್ ಸ್ಪೀಚ್ ಯಾರೇ ಮಾಡಿದ್ರು ಕೂಡ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕಾನೂನು ರೀತಿಯ ಕ್ರಮ ತಗೋಬೇಕು ಅಂತ ಹೇಳಿದ್ದೀನಿ. ಯಾರು ಎಷ್ಟೇ ಪ್ರಭಾವಿಗಳಿದ್ರೂ ಕೂಡ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳನ್ನು ಹಾಕಬೇಕು ಅಂತೇಳಿ ಹೇಳಿದ್ದೀನಿ. ಇನ್ನೂ ಅನೇಕ ವಿಚಾರಗಳನ್ನು ಚರ್ಚೆ ಮಾಡಿದ್ದೀನಿ ನಾನು. ಆಮೇಲೆ ಈ ಅಭಿಯಾನ ನಡೀತಾ ಇದೆ, ಪೋಡಿ ಮುಕ್ತ 1 ಮತ್ತು 2. ಪೋಡಿ ಮುಕ್ತ ಗ್ರಾಮಗಳನ್ನಾಗಿ ಮಾಡಬೇಕು. ಪೋಡಿ ಮುಕ್ತ ಗ್ರಾಮಗಳನ್ನು ಮಾಡಬೇಕು. ಮತ್ತೆ
ಈಗಾಗಲೇ ನಾವು ಮೊನ್ನೆ ಹೊಸಪೇಟೆಯಲ್ಲಿ 2 ವರ್ಷದ ಕಾರ್ಯಕ್ರಮ ಮಾಡಿದಾಗ ಈ ಲಂಬಾಣಿಗಳು ವಾಸ ಮಾಡ್ತಕ್ಕಂಥ ತಾಂಡಗಳು, ಹಟ್ಟಿಗಳು, ಮಜರೆಗಳು ಮತ್ತು ಕ್ಯಾಂಪ್ಸು, ಕಾಲೋನಿಗಳು ಇವೆಲ್ಲನೂ ಕೂಡ ರೆವಿನ್ಯೂ ಗ್ರಾಮಗಳನ್ನಾಗಿ ಮಾಡಬೇಕು ಅಂತ ಹೇಳಿ ಮಾಡಿ ವಾಸಿಸುವನೇ ಭೂಮಿ ಒಡೆಯ ಮಾಡಬೇಕು ಅಂತ ನಾವು ಕಾನೂನು ಹಿಂದೆ ಮಾಡಿದ್ದು. ಕಾಗೋಡು ತಿಮ್ಮಪ್ಪನವರು ರೆವಿನ್ಯೂ ಮಂತ್ರಿಯಾಗಿದ್ದಾಗ ಕಾನೂನು ಮಾಡೋದು ನಾವು ಅದನ್ನು. ಸೊ ಅವ್ರಿಗೆ ಅನೇಕ ಸವಲತ್ತುಗಳು ಸಿಗ್ತಿಲ್ಲ ರೆವಿನ್ಯೂ ಗ್ರಾಮಗಳಾಗ್ದೇನೆ. ಸೊ ಅದಕ್ಕೆ ರೆವಿನ್ಯೂ ಗ್ರಾಮಗಳಾಗಿ ಮಾಡಬೇಕು. ಇನ್ನು 6 ತಿಂಗಳಲ್ಲಿ ಉಳಿದಿರ್ತಕ್ಕಂಥ ಎಲ್ಲ 1,11,111 ಕೊಟ್ಟಿದ್ದೀವಿ. ಮೊನ್ನೆ 1,11,111 ಹಕ್ಕುಪತ್ರಗಳನ್ನು ಕೊಟ್ಟಿದ್ದೀವಿ. ಇನ್ನು ಉಳಿದಿರ್ತಕ್ಕಂಥ ಎಲ್ಲ ಅಪ್ಲಿಕೇಶನ್ಗಳನ್ನು ಕೂಡ, ಇನ್ನು ಉಳಿದಿರ್ತಕ್ಕಂಥ ಎಲ್ಲ ಗ್ರಾಮಗಳನ್ನು ಕೂಡ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.